ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ಅಂದ್ರೆ ನಾನ್ ವೆಜ್ ಸ್ಪೆಷಲ್. ಸೊ ಅದರಲ್ಲೂ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಇದ್ದಾರಲ್ಲ, ಸೊ ಆಲ್ಮೋಸ್ಟ್ ಆಲ್ಟರ್ನೇಟಿವ್ ಸಂಡೇ ಬಿಟ್ಟು ನಾನ್ ವೆಜ್ ಮಾಡ್ತಾನೆ ಇರ್ತೀವಿ. ಸೊ ಇವತ್ತಿನ ವ್ಲಾಗಲ್ಲಿ ಒಬ್ಬರು ಮನೆಗೆ ಗೆಸ್ಟ್ ಕೂಡ ಬರ್ತಿದ್ದಾರೆ. ವೆಯ್ಟ್ ಮಾಡಿ ಅದು ಯಾರು ಗೆಸ್ಟು ಅಂತ. ಸೊ ಅವ್ರಿಗೋಸ್ಕರನೂ ಅಡುಗೆ ಮಾಡ್ತಾಯಿದ್ವಿ, ಎಲ್ಲರಿಗೂ ಆಗುತ್ತೆ. ಆ್ಯಂಡ್ ಅವ್ರಿಗೂ ಸ್ಪೆಷಲಾಗಿ ಕರೆದಿದ್ದೀವಿ. ಸೊ ಬನ್ನಿ ಊಟಕ್ಕೆ ಅಂತ. ಆಲ್ಮೋಸ್ಟ್ ಕೆಲವ್ರಿಗೆ ಗೊತ್ತಾಗಿರುತ್ತೆ ಯಾರು ಅಂತ. ಸೊ ನೋಡಿ, ಆಮೇಲೆ ಹೇಳ್ತೀನಿ. ಫಸ್ಟೇ ಹೇಳ್ಬಿಟ್ರೆ ಎಲ್ಲ ಇಲ್ಲೇ ಮುಗ್ದೋಗ್ಬಿಡುತ್ತೆ ವ್ಲಾಗ್ ಅಲ್ವಾ. ಹಾಗಾಗಿ ಇವಾಗ ಹೋಗಿ ಪ್ರಿಪೇರ್ ಮಾಡಬೇಕು. ಜಸ್ಟ್ ಫ್ರೆಶ್ ಅಪ್ ಆದೆ. ಅಪ್ಪ, ರಶಿಕಾ, ಪ್ರಕುಲ್ 3 ಜನನೂ ಚಿಕನ್ನು ಮಟನ್ ತರೋದಕ್ಕೆ ಹೋಗಿದ್ದಾರೆ. ಸೊ ಇವತ್ತಿನ ರೆಸಿಪೀಸ್ ಬಂದುಬಿಟ್ಟು ಚಿಕನ್ನು, ಮಟನ್ನು, ಸಾಂಬಾರು ಆ್ಯಂಡ್ ಚಿಕನ್ ಫ್ರೈ. ಇವಾಗ ಮಧ್ಯಾಹ್ನಕ್ಕೆ ಏನಂದರೆ ಅವರು ರಾತ್ರಿ ಬರೋದು ಗೆಸ್ಟು. ಸೊ ಇವತ್ತು ಮಧ್ಯಾಹ್ನಕ್ಕೆ ನಾವು ಚಿಕನ್ನು ಮಟನ್ನು ಮಾಡೋದು, ಸ್ವಲ್ಪ ಜಾಸ್ತಿ ರಾತ್ರಿಗೂ ಮಾಡಿ ಇಡೋದು. ಮಾಡಿಬಿಟ್ಟು ಸಪ್ರೇಟಾಗಿ ನೈಟಿಗೆ ಎತ್ತಿಟ್ಬಿಟ್ಟು ಇವಾಗ ಎಷ್ಟು ಬೇಕೋ ಒಂದು ಸಪ್ರೇಟಾಗಿ ತೆಗೆದು ಇಟ್ಟು ತಿಂತೀವಿ ನಾವು. ಅದಾದಮೇಲೆ ರಾತ್ರಿಗೆ ಫ್ರೆಶ್ಶಾಗಿ ಮಟನ್ ದಮ್ ಬಿರಿಯಾನಿ ಮಾಡಬೇಕು. ಅದನ್ನು ಮಾಡಿದ್ರೆ ಮುಗೀತು. ಸೊ ಇದಿಷ್ಟಿದೆ. ಅವ್ರು ರಾತ್ರಿಗೆ ಬರ್ತೀವಿ ಅಂದರು. ಆ್ಯಕ್ಚುಲಿ ಮಧ್ಯಾಹ್ನನೇ ಕರೆದ್ವಿ. ಸೊ ಬೇರೆ ಕಡೆ ಹೋಗ್ತಿದ್ದೀವಿ ಅಂತ ಅಂದರು. ಸೊ ಓಕೆ, ಇವತ್ತು ಸಂಡೇ ಎಲ್ಲರೂ ಫ್ರೀಯಾಗಿರ್ತಾರೆ. ಮತ್ತು ವೀಕ್ ಡೇಸಲ್ಲಂದರೆ ಎಲ್ಲರಿಗೂ ಡ್ಯೂಟಿ ಅದು ಇದು ಕೆಲಸ ಅಂತ ಇರುತ್ತೆ ಅಂದ್ಬಿಟ್ಟು ಸರಿ ಇನ್ನೇನು ನೈಟ್ ಬರ್ತಾರೆ. ಸೊ ನೈಟ್ ಫ್ರೆಶ್ಶಾಗಿ ಒಂದು ದಮ್ ಬಿರಿಯಾನಿ ಮಾಡಿದ್ರೆ ಸಾಕು. ಇವಾಗ ನಾವು ಜಸ್ಟ್ ರೈಸು, ಚಿಕನ್ ಫ್ರೈ ಮತ್ತು ಮಟನ್ ಸಾಂಬಾರು ಮಾಡ್ತಾಯಿದ್ದೀವಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಎಲ್ಲ ಹೇಗೆ ಹೋಗುತ್ತೆ ನೋಡೋಣ, ಓಕೆನಾ. ಆ್ಯಂಡ್ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಓಕೆನಾ. ಗೆಸ್ಟ್ ಯಾರು ಅಂತ ಫುಲ್ ವಿಡಿಯೋ ನೋಡಿ, ಓಕೆನಾ. ಒಂದು ಸಸ್ಪೆನ್ಸ್ ಇಡಬೇಕು ಅಂತ ನನಗಷ್ಟೇ, ಓಕೆನಾ. ವಿಡಿಯೋ ಫುಲ್ ನೋಡಿ ಮತ್ತು ಕಂಟಿನ್ಯೂ ಮಾಡ್ತೀನಿ ಕಿಚನಲ್ಲಿ. ಬಾಯ್. ಪಾಪು ನೋಡಿ, ಪಾಪು, ಪ್ರಕುಲ್ ಮತ್ತು ಅಪ್ಪಯ್ಯ 3 ಜನನೂ ಹೋಗಿದ್ರು ಕಾರಲ್ಲಿ. ಹೇಗೋ ಸಂಡೇ ಇತ್ತಲ್ವಾ, ನಾನ್ ವೆಜ್ ಎಲ್ಲ ತರೋದಕ್ಕೆ ಹೋಗಿದ್ರು. ಅಪ್ಪ ಮಟನ್ ಮಾತ್ರ ಕಟ್ ಮಾಡ್ತಾರೆ, ಚಿಕನ್ ಏನಿರುತ್ತೆ ಅದು ಹಾಗೆ ಹಾಕಿ ಮಾಡ್ತೀವಿ. ಬಟ್ ಮಟನ್ ಮಾತ್ರ ಒಂದು ಸ್ವಲ್ಪ ಚಿಕ್ಕ ಸೈಜಲ್ಲಿ ಕಟ್ ಮಾಡಿ ಕೊಡ್ತಾರೆ. ಸೊ ಇದಾದಮೇಲೆ ಸ್ಟಾರ್ಟ್ ಮಾಡಬೇಕು. ಇವಾಗ ಸದ್ಯಕ್ಕೆ ಮಟನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಮಾಡಿಬಿಟ್ಟು ಇದಕ್ಕೆ ಪೂರಿ ಮತ್ತು ವೈಟ್ ರೈಸ್ ಮಾಡ್ತಿದ್ದೀವಿ. ಸೊ ನೆಕ್ಸ್ಟ್ ರಾತ್ರಿಗೆ ಮತ್ತು ಪೂರಿ ಮತ್ತು ಮಟನ್ ದಮ್ ಬಿರಿಯಾನಿ ರಾತ್ರಿಗೆ. ಸೊ ಸಾಂಬಾರೆಲ್ಲ ಮಾಡಿಬಿಟ್ಟು ಒಂಚೂರು ಜಾಸ್ತಿ ಎಲ್ಲ ಮಾಡಿರ್ತೀವಲ್ಲ, ಅದನ್ನೆಲ್ಲ ರಾತ್ರಿಗೆ ಫ್ರೆಶ್ಶಾಗಿ ಇರಬೇಕು ಅಂತ ಪಕ್ಕಕ್ಕೆಲ್ಲ ತೆಗೆದಿಟ್ಕೊಂಡಿದ್ವಿ. ಸೊ ಇವಾಗ ನಾನು ಚಿಕನ್ ಫ್ರೈ ಮಾಡ್ತಿದ್ದೆ. ಆ್ಯಂಡ್ ಅಮ್ಮ ರುಬ್ಕೊಟ್ಟಿದ್ರು ಮಟನ್ ಸಾಂಬಾರಿಗೆಲ್ಲ. ಸೊ ಅಮ್ಮ ಅದು ಮಾಡಿಬಿಟ್ಟು ಹೋಗಿದ್ರು, ಬೇರೆ ಕೆಲಸ ಮಾಡ್ಕೋತಾಯಿದ್ರು. ನಾವು ಇಲ್ಲಿ ಮಾಡ್ತಾಯಿದ್ವಿ ಮಟನ್ ಸಾಂಬಾರು ಮತ್ತು ಚಿಕನ್ ಫ್ರೈ, ಪೂರಿ ಅದು ಇದು ಎಲ್ಲನೂ. ನಂಗೊಂದು ಸ್ವಲ್ಪ ಕೆಲಸ ಇತ್ತು, ಎಡಿಟಿಂಗು, ಆರ್ಟಿಕಲ್ ರೈಟಿಂಗ್ ಎಲ್ಲ ಒಂದು ಸ್ವಲ್ಪ ಅದರಲ್ಲಿ ಮಾಡಿ ಬಂದೆ. ಅಷ್ಟರೊಳಗೆ ಒಂದು ಅರ್ಧ ಭಾಗ ಎಲ್ಲ ತಂಗಿ ಅಮ್ಮ ಎಲ್ಲ ಮಾಡಿದರು. ಇದು ನೋಡಿ, ಚಿಕನ್ ಫ್ರೈ ಈ ಥರ ರೆಡಿ ಆಯಿತು. ಯಮ್ಮಿ ಅಲ್ಲ, ನೋಡ್ತಿದ್ರೇ ಬಾಯಲ್ಲಿ ನೀರು ಬರುತ್ತೆ ತಿನ್ನೋದಕ್ಕೆ. ಇಷ್ಟು ಚಿಕನ್ ಫ್ರೈ ಆಗಿದೆ. ಇದನ್ನು ಸಪ್ರೇಟ್ ಇವಾಗ ಒಂದು ಪಕ್ಕಕ್ಕೆ ಬೌಲಲ್ಲಿ ತೆಗಿತೀವಿ ನೈಟಿಗೆ ಅಂತ. ಸೊ ನೆಕ್ಸ್ಟ್ ನಾವು ಊಟ ಮಾಡ್ತಾಯಿದ್ವಿ. 1:15 ಆಗಿತ್ತು. ಸ್ವಲ್ಪ ಬೇಗನೆ ಮುಗಿಸ್ಬಿಟ್ಟಿದ್ವಿ. ಸೊ ಎಲ್ಲ ಹಾಲಲ್ಲೇ ತಿನ್ನೋಣ, ಎಲ್ಲ ಕೂತ್ಕೊಂಡು ರೌಂಡಾಗಿ ತಿನ್ನೋಣ ಅಂದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ವೈಟ್ ರೈಸ್ ಏನಂದರೆ ನೋಡಿ, ಪ್ರಕುಲಲ್ಲಿ ತೋರಿಸೋದು ತೀಟೆ. ಆ ವೈಟ್ ರೈಸ್ಗೆ ಏನಿದೆ ಸ್ವಲ್ಪ ಪುದೀನ ಅದು ಇದು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಪುದೀನ ರೈಸ್ ಥರ ಮಾಡಿದ್ವಿ. ಪ್ಲೈನ್ ರೈಸ್ ಬೇಡ ಅಂದ್ಬಿಟ್ಟು. ಸೊ ಅಷ್ಟೇ ಇವತ್ತಿನ ಮಧ್ಯಾಹ್ನದ್ದು ಇಷ್ಟು ಡಿಶಸ್ ಮಾಡಿದ್ದೀವಿ ನಾವು. ಸೊ ಮಧ್ಯಾಹ್ನ ಏನೋ ಒಂಥರ ಫ್ಯಾಮಿಲಿ ಎಲ್ಲ ಇದ್ದಾಗ ಈ ಥರ ಒಟ್ಟಿಗೆ ಕೂತ್ಕೊಂಡು, ಅದು ಕೆಳಗಡೆ ಕೂತ್ಕೊಂಡು ಚಕಂಬಗಳು ಹಾಕ್ಕೊಂಡು ಊಟ ಮಾಡಿದ್ರೇ ಅದರಲ್ಲೇ ಏನೋ ಒಂಥರ ಕಂಫರ್ಟ್ ಇರುತ್ತೆ. ಸ್ವಲ್ಪ ಮೇಲ್ಗಡೆ ಎಲ್ಲ ಕೂತ್ಕೊಳ್ಳೋದ್ರಲ್ಲಿ ಅಷ್ಟೊಂದೇನು ಕಂಫರ್ಟ್ ಇರೋಲ್ಲ. ಈ ನಾನ್ ವೆಜ್ಗಳು ತುಂಬ ಹೆವಿ ಏನಿರುತ್ತೆ ಊಟಗಳು, ಅಂಥವೆಲ್ಲ ಕೆಳಗಡೆ ಕೂತು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಲಶಿಕಾಗೆ ಚಿಕನ್ ಕೊಡ್ತಿದ್ದೀರಾ ಅಂದರೆ, ನಾನ್ ವೆಜ್ ಕೊಡ್ತಿದ್ದೀರಾ ಅಂತ ಸಾಕಷ್ಟು ಚೆನ್ನಾಗಿ ಕೇಳ್ತಿದ್ದೀರಾ. ಅವಳು ತಿನ್ನಲ್ಲ, ಬರೀ ಗ್ರೇವಿಲಿ ತಿಂತಾಳೆ. ಅವಳು ಮೂಡಿ ಎಗ್ ಮಾತ್ರ ಚೆನ್ನಾಗಿ ತಿಂತಾಳೆ. ಚಿಕನ್ನು ಮಟನ್ ಅನ್ನೋದು ಮೂಡಿ, ಅವಳಿಗೆ ಇಷ್ಟ ಇದ್ದರೆ ತಿಂತಾಳೆ. ಪೀಸ್ಗಳು ಜಾಸ್ತಿ ಇಡಲ್ಲ, ಅದರಲ್ಲೂ ಕಡಿಮೆನೇ ಇಡೋದು. ಆ್ಯಂಡ್ ಪ್ರಕುಲ್ ಮಟನ್ ಚೆನ್ನಾಗಿ ತಿಂತಾನೆ. ಮಟನಲ್ಲಿ ಅದೇನೋ ಇದು ಬರುತ್ತಲ್ಲ, ನಲ್ಲಿ ಮೂಳೆ ಅಂತಾರಲ್ಲ, ಅದನ್ನು ಅವನು ಚೆನ್ನಾಗಿ ತಿಂತಾನೆ. ಆ್ಯಂಡ್ ಗ್ರೇವಿ, ಪೂರಿ ಅದ್ರ ಜೊತೆಗೆ ಗ್ರೇವಿ ಎಲ್ಲ ತಿಂತಾನೆ ಅವನು. ಸೊ ಈ ಥರ. ಆ್ಯಂಡ್ ಯಾರಪ್ಪ ಮನೆಗೆ ಗೆಸ್ಟ್ ಬರ್ತಿದ್ದಾರೆ ಅಂದರೆ, ನಾನು ಇತ್ತೀಚೆಗೆ ಅಷ್ಟೇ ನಾನೊಂದು ಮದುವೆಗೆ ಹೋಗಿದ್ದೆ, ನೆನಪಿದೆಯಾ. ಸೊ ನಮ್ಮ ಮನೆ ಹಿಂದೆ ರೋಡಲ್ಲೇ ಒಬ್ಬರು ಇದ್ದಾರೆ.
ಸೊ ಅವ್ರದ್ದು 2 ವ್ಲಾಗ್ ಕೂಡ ನಾನು ಹಾಕಿದ್ದೆ, ರಿಸೆಪ್ಷನ್ದು, ಮುಹೂರ್ತದ್ದು. ಸೊ ಅವರು ನಮ್ಮ ಮನೆ ಹಿಂದೆ ರೋಡೇ ಇರೋದು. ಫಸ್ಟು ಅವರು ನಮ್ಮ ಹಳೆ ಮನೆ ಏನಿದೆ ಬಾಡಿಗೆ ಮನೇಲಿದ್ದರು ಕೆಳಗಡೆ, ನಾವು ಮೇಲಿದ್ದಾಗ ಅವ್ರು ಕೆಳಗಡೆ ಇದ್ದರು. ಆಮೇಲೆ ಅವ್ರು ಫಸ್ಟ್ ಮನೆ ಕಟ್ಕೊಂಡು ನಮ್ಮ ಹಿಂದೆ ರೋಡಿಗೆ ಹೋದರು. ಆಮೇಲೆ ನಾವು ಇನ್ನೊಂದು ಸ್ವಲ್ಪ ತಿಂಗಳು ಬಿಟ್ಟ ಮೇಲೆ ನಾವು ಇವಾಗ ಪ್ರೆಸೆಂಟ್ ಇರೋ ಮನೆಗೆ ಬಂದಿದ್ದು. ಸೊ ಈ ಥರ ನಮ್ಮ ರಿಲೇಷನಲ್ಲಿ ಆಗಿರ್ಬೋದು, ಫ್ರೆಂಡ್ಸ್ ಮನೇಲಾಗಿರ್ಬೋದು, ಯಾರಾದರೂ ಹೊಸ್ದಾಗಿ ಮದುವೆ ಆಗಿದ್ರೆ ಅವ್ರಿಗೆ ಆದಷ್ಟು ಬೇಗ ನಮ್ಮ ಮನೇಲಿ ಊಟಕ್ಕೆ ಕರಿತೀವಿ. ಅದು ಅಪ್ಪ ಅಮ್ಮ ಆ ಥರ ನಡೆಸ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಊಟ ಇಡಬೇಕು, ಅವ್ರಿಗೊಂಥರ ಅದರಲ್ಲಿ ತೃಪ್ತಿ ಪಡಬೇಕು, ಸಂತೋಷ. ಸೊ ಅದಕ್ಕೆ ನಾನ್ ವೆಜ್ ಮಾಡೋಣ. ಅವರು ನಾನ್ ವೆಜ್ ತಿಂತೀವಿ ಅಂದರು. ಸೊ ಹಾಗಾಗಿ ಓಕೆ, ಎಲ್ಲರಿಗೂ ನಾನ್ ವೆಜ್ ಆಗುತ್ತೆ, ಅವ್ರಿಗೂ ಆಗುತ್ತೆ, ಅವ್ರನ್ನೂ ಇನ್ವೈಟ್ ಮಾಡ್ದಂಗೆ ಆಗುತ್ತೆ, ಹೊಸ ನ್ಯೂ ಕಪಲ್ಸ್ನ ಅಂದ್ಬಿಟ್ಟು. ಸೊ ಅವರು ಬರ್ತಾರೆ ನೈಟು. ಸೊ ಅವರೇ ಇವತ್ತಿನ ಗೆಸ್ಟ್ ಈ ವ್ಲಾಗಲ್ಲಿ. ಸೊ ಫುಲ್ ನೋಡಿ, ಸ್ಕಿಪ್ ಮಾಡಬೇಡಿ ವೀಡಿಯೋನ. ಆ್ಯಂಡ್ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ವೀಡಿಯೋ ನೋಡ್ತಿಲ್ಲ, ಸಾಕಷ್ಟು ಜನ ಹೇಳ್ತಿರೋದು. ಅಂದರೆ ಎಲ್ಲರೂ ಹೇಳ್ತಾ ಇಲ್ಲ. ಸೊ ಸಾಕಷ್ಟು ಜನ ಹಾಗೂ ಇದ್ದಾರೆ, ಹಿಂಗೂ ಇದ್ದಾರೆ. ಪ್ಲೀಸ್ ಸಪೋರ್ಟ್ ಮಾಡಿ ಜಾಸ್ತಿ ಅಂತ ಹೇಳ್ತೀನಿ. ಆ್ಯಂಡ್ ನಾನ್ ವೆಜ್ ತಿಂದಮೇಲೆ ಟೀ ಅಂತೂ ಇರಲೇಬೇಕು. ಸೊ ಸಂಜೆ ಆಗಿತ್ತು, ಈವ್ನಿಂಗು ನಾನು ಶುಂಠಿ ಹಾಕಿಬಿಟ್ಟು ಟೀ ಮಾಡ್ತಾಯಿದ್ದೆ, ಮಕ್ಕಳಿಗೆಲ್ಲ ಹಾಲು ಮಾಡಿ ಕೊಡ್ತಾಯಿದ್ದೆ. ಅದು ನಾನ್ ವೆಜ್ ತಿಂದರೆ ಕಂಪಲ್ಸರಿ ಶುಂಠಿ ಟೀ ಅಂತೂ ಇರಬೇಕು. ಕಾಫಿ ಗೀಫಿ ಎಲ್ಲ ಸೂಟ್ ಆಗೋದಿಲ್ಲ ನಾನ್ ವೆಜ್ ಆದಮೇಲೆ. ಸೊ ಶುಂಠಿ ಟೀ ಚೆನ್ನಾಗಿರುತ್ತೆ. ಟೀ ನೋಡಿ ಬಾಯ್ಲ್ ಆಗ್ತಿದೆ ಚೆನ್ನಾಗಿ. ಶುಂಠಿ, ಒಂದು ಸ್ವಲ್ಪ ಏಲಕ್ಕಿ, 2 ಲವಂಗ ಹಾಕಿ ಮಾಡಿದ್ದೆ. ಒಂಥರ ರಿಫ್ರೆಶ್ಮೆಂಟ್ ಕೊಡುತ್ತೆ ಈ ಥರ ಟೀ ಕುಡಿದಾಗ. ಆ್ಯಂಡ್ ಇದಾದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ನೈಟಿಗೆ ಏನು ಬೇಕು ದಮ್ ಬಿರಿಯಾನಿಗೆ ಮತ್ತು ಪೂರಿಗೆ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ವಿ. ಆಲ್ಮೋಸ್ಟ್ ದಮ್ ಬಿರಿಯಾನಿಗೆ ಏನೇನು ಬೇಕಿತ್ತೋ ಎಲ್ಲ ಬೆಳಗ್ಗೆನೇ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಸೊ ಇವಾಗ ಏನು ಜಸ್ಟ್ ಈ ಥರ ಬೆಳಗ್ಗೆನೇ ಮಾಡಿಟ್ಕೊಂಡಾಗ ಇವಾಗ ರಾತ್ರಿ ತುಂಬ ಈಸಿ ಆಗುತ್ತೆ. ಸೊ ಮತ್ತೆ ಗಲೀಜಾಗೋದು, ಕಿಚನ್ ಎಲ್ಲ ಚಲಾಪಿಲಿ ಆಗೋದು ಆ ಥರದ್ದೇನೂ ಆಗೋಲ್ಲ, ಬೇಗ ಸಿಗುತ್ತೆ. ಆ್ಯಂಡ್ ಬೇಗ ಕೂಡ ಅಡುಗೆ ಆಗುತ್ತೆ, ಟೈಮ್ ಕೂಡ ಸೇವ್ ಮಾಡ್ದಂಗೆ ಆಗುತ್ತೆ. ಹೀಗೆ ಸೊ ಇವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ಮೋಸ್ಟ್ 6:45 ಏನೋ ಆಗಿತ್ತು. ಸೊ 6:45ಇಂದ ಸ್ಟಾರ್ಟ್ ಮಾಡಿದ್ದೀವಿ ಅಡುಗೆನ. ಅವರು ಒಂದು 8:15 ಬಂದರು ಎಲ್ಲರೂ. ನ್ಯೂ ಕಪಲ್ಸ್ ಮಾತ್ರ ಅಲ್ಲ, ಅವ್ರ ಅಪ್ಪ ಅಮ್ಮ ಅಂದರೆ ಅಂಕಲ್ ಆಂಟಿನ ಕೂಡ ಕರೆದಿದ್ವಿ. ಸೊ ಟೋಟಲ್ 4 ಮೆಂಬರ್ಸ್ ಬರ್ತಾರೆ ಅವ್ರ ಕಡೆಯಿಂದ. ಸೊ ನಾವು ಎಲ್ಲರಿಗೂ ಸೇರಿ ಅಡುಗೆ ಮಾಡಿರೋದು. ಆ್ಯಂಡ್ ಸಲಾಡ್ಸ್ ಆಗಿರ್ಬೋದು, ಸೌತೆಕಾಯಿ, ಕ್ಯಾರೆಟು, ಈ ಥರದ್ದೆಲ್ಲ ಸಲಾಡ್ಸ್ ಎಲ್ಲ ಫಸ್ಟೇ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ವಿ. ಇವರಿಬ್ಬರು ನೋಡಿ ಆ ಪೇಪರ್ ಗ್ಲಾಸಲ್ಲಿ ಇದು ಮೂಂಗ್ ದಾಲ್ ಬರುತ್ತಲ್ಲ ಅಂಗಡಿದು, ಅದನ್ನು ಹಾಕ್ಕೊಂಡು ಜ್ಯೂಸ್ ಥರ ಕುಡಿತಿದ್ದಾರೆ ಇಬ್ಬರು ಒಂದೇ ಥರ ಕೂತ್ಕೊಂಡು. ಸೊ ಚೆನ್ನಾಗಿತ್ತು ಅಂತ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಆಲ್ಮೋಸ್ಟ್ ಇನ್ನೇನು ಅಡುಗೆ ಮುಗಿತಾ ಕೂಡ ಬಂತು. ದಮ್ ಬಿರಿಯಾನಿ ನೋಡಿ ಹೀಗಾಗಿದೆ. ಇದನ್ನು ಆಲ್ಮೋಸ್ಟ್ ರೆಡಿ, ಕಲಿಸ್ಬೇಕಷ್ಟೆ, ಲೈಟಾಗಿ ಕಲಿಸ್ಬೇಕು ದಮ್ ಬಿರಿಯಾನಿ. ಫುಲ್ಲು ಚಲ್ಲಾಪಿಲ್ಲಿಯಾಗಿ ಕಲಿಸಿದ್ರೆ ಅದು ಮೆತ್ತಗಾಗುತ್ತೆ. ಸೊ ಲೈಟಾಗಿ ಸುಮ್ಮನೆ ಹಂಗೆ ಕಲಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ವ್ಲಾಗ್ ನೋಡಿ ಕಂಟಿನ್ಯೂ ಮಾಡ್ತೀನಿ. ಯಾಕಂದ್ರೆ ಸಣ್ಣ ಆಗಿದ್ದೀರಾ? ನಂಗೆ ಹೇಳಿ ಖುಷಿ ಪಡ್ತಾರೆ. ರೆಕಾರ್ಡ್ ಮಾಡ್ತಿದಾರಲ್ಲ ನೀವು ಪಾಠ ಇನ್ನೊಂದು ಏನು ಗೊತ್ತಾ ವಿಷಯ, ಸಹೋನಿಗೆ ಹೆಂಗನ ಹೊಡಿ ಹೇಗಾಗಲ್ಲ. ಆಯ್ತಾಯ್ತು. ಎಣ್ಣೆ ಮೆಚ್ಕೊಂಬತ್ತಿರ್ಲಿಲ್ಲ ನಾವು. ಹ್ಞೂ ಮೇಕಪ್ಗೆ ಮಾಡ್ಕೊಂಬರ್ತಿದ್ದೆ. ಹೋಗಿ ಮಾಡ್ಕೊಂಡು ಹೋಗಿ. ನೀಟು ಸೀರೆ ಬೇಡ, ಕುತ್ಕೊಂತಾನೆ ಬಿಡು ಸಹ ಸುಕನ್ಯಾ. ಕುತ್ಕೊಂತಾನೆ ಬಸ್ ಕೈ ತೊಳ್ಕೊಂತೆ.
ಸಹ ನೀನು ಕೂತ್ಕೋ ಜಾಗ ಸಾಕ ಮಧ್ಯಾಹ್ನ ಮಧ್ಯಾಹ್ನ ಇವತ್ತೊಂದಿನ ಮತ್ಬಿಟ್ಟು ನಾಳೆ ಸಹನ ಬಾ ನೀನು ಫೈನಲ್ ಫೈನಲ್ ಅಕ್ಕ ಕೂತ್ಕೊಳ್ಳಿ ಅಕ್ಕ ಹನುಮಂತಪುರದಲ್ಲ ರಚಿಕಾ ಏನಪ್ಪ ಓ ನಾ ಕೇಳ್ತೀನಿ ಕೇಳ್ತಾರಪ್ಪ వాళ్ళకి నేను అడ్డము ನನ್ನ ತಟ್ಟಿ ಪೂರಿ ಹಾಕಿ ಫೋಟೋ ಬರ್ತೈತೆ అన్నీ అట్టుకోమంటా ఉంది ಒಂದು ಹಾಕು ರಾಜ ಮಸ್ಟ್ ಬೇಗ ತಿಂದೈತೆ ಅಂತ ಈಗ ತೆಗಿನ ಕೂತ್ಕ ನೀನು ಬಾ ಸರ್ అది చూసి ಯಾಕಮ್ಮ ಬೆಳಗ್ನಮ್ಮ ಪಟ ಆಪಗ್ ಗುಚ್ಚಲ ಶಿಕಾ ನೋಡೋಣ ಗಾಯ ಆಯ್ತನಪ್ಪ ಯಾರು ಮಾಡ್ದ ನೀನೇ ಬಿದ್ದ ಕೊಡ್ತಾನೆಲ್ಲ ಶಿ అంటే ఏంటి సార్ సరే ప్లీజ్లా ಬನಾಂಟಿ ಮಕ್ಕಳು ಏಜಲ್ಲಿದ್ದಾಗ ತೋರಿಸ್ತಿರಲಿಲ್ಲ ಮಕ್ಕಳು ಏಜಲ್ಲಿದ್ದಾಗ ನೋಡ್ತಾನೆ ನಮ್ಮ ಮನೆ ಹತ್ರ ನೋಡ್ತಿದ್ದಾಗ ಫ್ಯಾನ್ ನೋಡ್ಬಿಡೋದು ಈಗಲೂ ಮಾತಾಡ್ತಾರೆ ಈಗ ಈಗ ಗುಳ್ಳೆಗೆ ಎಲ್ಲಿ ತರ್ತಾನೆ ನೀನು? ಇಲ್ಲ ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅಲ್ಲ ಯಾಕಂದ್ರೆ ಎಲ್ಲ ಇಟ್ವಿ ಇದು ವಿಲೆದೆಲೆದೆಲ್ಲ ಬರುತ್ತಲ್ಲ ಅದೆಲ್ಲ ಹೋಗ್ಲಿಲ್ಲ ಅದು ಒಂದು ಸಾಕು ಅಲ್ಲ ನೆವೆ ಆಗುತ್ತೆ ಅದಕ್ಕೆ ಪಾಪ ಆಯಿಂಟ್ಮೆಂಟ್ ಕೊಟ್ಟವ್ರು ಏನಪ್ಪ ಚೆನ್ನಾಯ್ತಾ ಚೆನ್ನಾಯ್ತಾ ಇಷ್ಟು ಇಷ್ಟು ಖಾರ ಇರ್ಬೇಕಲ್ಲ ನೀನು ಹೋಗಿದ್ದ ನಿಮಗೆ ಖಾರ ಇಷ್ಟನಾ ಇದು ಅಲ್ಲಿ ನಮ್ಮ ಸ್ನೇಹಿತರು ಬಂದು ಅವರು ಖಾರನೇ ಕಮ್ಮಿ ಸರ್ ನಾನ್ ವೆಜ್ ಖಾರ ಇದು ಇದು ಚೆನ್ನಾಗಿತ್ತು ಅಲ್ಲ ಅವ್ರ ಮನೇಲಿ ಎಷ್ಟು ಖಾರ ಇಲ್ಲ ಅವರು ಸಾಗು ಮಾಡಿದ್ರು ಖಾರ ಖಾರ ತಿಂದ್ರೆ ಅವ್ರಿಗೆ ಹೊಟ್ಟೆ ನೋವು ಬರ್ತದೆ ಅಲ್ಲ ಹೊಟ್ಟೆ ಉರಿ ಆಗುತ್ತೆ ಅದರಿಂದ ಸ್ಲೈಟ್ ಇದೆ ನನಗೆ ಸಾಕು ಏನಪ್ಪ ಏನು ಮಾಡೋದು ಹೇಳು ಬೇಡ ಮಧ್ಯಾಹ್ನ ಎಲ್ಲೋಯ್ತು ಹಾಂ ಬರ್ತು ಅವರು ಪೂರಿ ಮಾಡಿದ್ರು ಗೋಬಿ ಏರೋಪ್ಲೇನಾ ಹಾಂ ಹಾಂ ಕರಿಯಪ್ಪ ಅದು ಟಾಟಾ ಮಾಡೋ ಬಾಯನ್ನು ಬಾಯನ್ನು ಸುಕನ್ಯಾ ಎಷ್ಟು ಕೊಟ್ಟಿದ್ದು తినాలమ్మా ಹ್ಞೂ
ನಾನು ಎಲ್ಲಿದ್ದೀನಿ ಬಂದಿದ್ದೀನಪ್ಪ ಹಾಲು ಹಾಕಿಲ್ಲ ಅನ್ಸುತ್ತೆ. ಹಾಕಿಲ್ಲ ಬಂದಿದ್ದೀನಿ ಇವ್ರಿದ್ದಾರೆ ನೋಡಿ. ಹ್ಞೂ ಶಿವ ಏನು ತೋರ್ಬಿಡ್ತಾನೆ ಇನ್ನೊಬ್ಬರಲ್ಲ ಹೇಗೆ ನೋಡಿ ಮನು ಇದ್ದಾರೆ ನೋಡಿ ಇಲ್ಲಿ. 3 ಫೋಟೋದಲ್ಲಿ ಗ್ಯಾಂಗ್ ಎಲ್ಲ ಶಿವಾನಂದ. ಅವಾಗ ಲಾಕ್ಡೌನ್ ಲಾಕ್ಡೌನ್ ಕಾರ್ಡ್ಸ್